टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಫೈನಾನ್ಸ್ ಹಾವಳಿ, ಮೀಟರ್ ಬಡ್ಡಿ ದಂಧೆ ಹೀಗೆ ಸಾಲದ ಕಿರುಕುಳದಿಂದ ಜನ ಊರುಗಳನ್ನೇ ಬಿಟ್ಟಿದ್ದಾರೆ. ಮನೆ ತೊರೆದು ಬೀದಿಗೆ ಬಿದ್ದಿದ್ರು. ಇದರ ಬಗ್ಗೆ ಟಿವಿನ ನಿರಂತರವಾಗಿ ವರದಿ ಪ್ರಸಾರ ಮಾಡ್ತಾನೆ ಇತ್ತು. ಇಷ್ಟು ದಿನ ಸಾಲಗಾರರು ಊರು ಬಿಡ್ತಾ ಇದ್ರು. ಇದೀಗ ಮೀಟರ್ ಬಡ್ಡಿ ದಂಧೆಕೋರರು ಊರು ಬಿಟ್ಟು ಹೋಗ್ತಿದ್ದಾರೆ. ಸುಗ್ರೀವಾಜ್ಞೆ ಜಾರಿಗೂ ಮುನ್ನವೇ ಅಖಾಡಕ್ಕಿಳಿದ ಖಾಕಿ. ಟಿವಿ9 ಬಿಗ್ ಇಂಪ್ಯಾಕ್ಟ್. 21 ಬಡ್ಡಿ ದಂಧೆಕೋರರು ಲಾಕ್. ಮೀಟರ್ ಬಡ್ಡಿ ದಂಧೆಕೋರರ ಹಾವಳಿ ರಾಜ್ಯದಾದ್ಯಂತ ಸದ್ದು ಮಾಡಿತು. ಒಂದೆಡೆ ಮೈಕ್ರೋ ಫೈನಾನ್ಸ್, ಮತ್ತೊಂದೆಡೆ ಮೀಟರ್ ಬಡ್ಡಿ ದಂಧೆಕೋರರು. ಅಧಿಕ ಬಡ್ಡಿ ಸಾಲ, ಆರ್ಬಿಐ ನಿಯಮಗಳನ್ನ ಮೀರಿ ಜನರನ್ನ ಸುಲಿಗೆ ಮಾಡುತ್ತಿದ್ದರು. ಈ ದಂಧೆಕೋರರ ಬಗ್ಗೆ ಟಿವಿ9 ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡ್ತಾಲೇ ಇದೆ. ಇದೇ ಕಾರಣಕ್ಕೆ ರಾಜ್ಯ ಸರ್ಕಾರವು ಇದೀಗ ಸುಗ್ರೀವಾಜ್ಞೆ ಜಾರಿಗೆ ಮುಂದಾಗಿದೆ. ರಾಜ್ಯಪಾಲರ ಅಂಕಿತವೊಂದೇ ಬಾಕಿ ಇದೆ. ಆದರೆ ಸುಗ್ರೀವಾಜ್ಞೆ ಜಾರಿಗೂ ಮುನ್ನವೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸರು ಫೀಲ್ಡ್ಗಿಳಿದಿದ್ದಾರೆ. ಸಾಲಗಾರರಿಗೆ ಕಿರುಕುಳ ನೀಡುತ್ತಿದ್ದ 21 ಜನ ಮೀಟರ್ ಬಡ್ಡಿ ದಂಧೆಕೋರರನ್ನ ಅರೆಸ್ಟ್ ಮಾಡಿದ್ದಾರೆ. ಟಿವಿ9 ಬಿಗ್ ಇಂಪ್ಯಾಕ್ಟ್. ಸಾಲಗಾರರ ಕಿರುಕುಳದ ಬಗ್ಗೆ ಟಿವಿ9 ವರದಿ ಬೆನ್ನಲ್ಲೇ ಉತ್ತರ ಕನ್ನಡ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಮೀಟರ್ ಬಡ್ಡಿ ದಂಧೆಕೋರರ ಬೇಟೆಗೆ ಇಳಿದಂತಹ ಉತ್ತರ ಕನ್ನಡದ ಪೊಲೀಸರು 3 ದಿನದಲ್ಲಿ ಒಟ್ಟು 21 ಮೀಟರ್ ಬಡ್ಡಿ ದಂಧೆಕೋರರನ್ನ ಬಂಧಿಸಿದ್ದಾರೆ. ಫೆಬ್ರವರಿ 3ನೇ ತಾರೀಕು ಮುಂಡಗೋಡ ತಾಲೂಕಿನಲ್ಲಿ 17 ಜನರನ್ನ ಬಂಧಿಸಿದ್ರು. ಫೆಬ್ರವರಿ 4ರಂದು ಬಡ್ಡಿ ದಂಧೆಕೋರರ ಕಿಂಗ್ ಪಿನ್ ಜಮೀರ್ ಅಹಮದ್ ಮತ್ತವನ ಸಹಚರ ಸಾಹಿಲ್ ಮುಂಡಗೋಡ ಕೋರ್ಟ್ಗೆ ಶರಣಾಗಿದ್ದಾರೆ. ಫೆಬ್ರವರಿ 5ರಂದು ಅಂದ್ರೆ ನಿನ್ನೆ ರಾತ್ರಿ ದಾಂಡೇಲಿ ತಾಲೂಕಿನಲ್ಲೂ ಕಾರ್ಯಾಚರಣೆ ನಡೆಸಿ ಇಬ್ಬರನ್ನ ಬಂಧಿಸಿದ್ದಾರೆ. ಇನ್ನು ಹಳಿಯಾಳ ಮತ್ತು ಯಲ್ಲಾಪುರ ತಾಲೂಕಿನಲ್ಲೂ ಮೀಟರ್ ಬಡ್ಡಿ ದಂಧೆಕೋರರಿಗೆ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಪೊಲೀಸರಿಗೆ ಹೆದರಿ ಕೆಲ ಬಡ್ಡಿ ದಂಧೆಕೋರರು ಊರು ಬಿಟ್ಟು ಹೋಗಿದ್ದಾರೆ. ಇನ್ನು ಕೆಲ ಪೊಲೀಸರು ಕೂಡ ದಂಧೆಯಲ್ಲಿ ಶಾಮೀಲಾಗಿದ್ದಾರೆ ಎನ್ನೋ ಆರೋಪವಿದೆ. ಹೀಗಾಗಿ ದೂರು ಕೇಳಿ ಬಂದ ಠಾಣೆಯ ಭಾಗದ ಪೊಲೀಸರನ್ನ ಬಿಟ್ಟು ಬೇರೆ ಠಾಣೆಯ ಪೊಲೀಸರಿಂದ ಉತ್ತರ ಕನ್ನಡ ಎಸ್ಪಿ ನಾರಾಯಣ್ ರೇಡ್ ಮಾಡಿಸಿದ್ದಾರೆ. ಮನೆ ಗೋಡೆಗಳ ಮೇಲೆ ನೀವೇ ಬರೆದಿದ್ದೀರಿ, ನೀವೇ ಅಳಿಸಿ. ವಿಜಯನಗರ ಜಿಲ್ಲೆಯ ಫೈನಾನ್ಸ್ ಸಂಸ್ಥೆಗಳಿಗೆ ಡಿಸಿ ಸೂಚನೆ. ವಿಜಯನಗರ ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಸಭೆ ಕರೆದಿದ್ರು. ಈ ವೇಳೆ ನೀವು ಕೊಡೋ ಸಾಲಕ್ಕೆ ಜನ ಬಡ್ಡಿ ಕಟ್ತಾರೆ, ನೀವು ಮನೆ ಗೋಡೆ ಮೇಲೆ ಬರೆದಿದ್ದನ್ನ ನೀವೇ ಅಳಿಸಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಒಟ್ನಲ್ಲಿ ಸರಣಿ ಆತ್ಮಹತ್ಯೆಗಳಿಂದ ಎಚ್ಚೆತ್ತ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಿದ್ದಾರೆ. ವಿಜಯನಗರದಿಂದ ವಿನಾಯಕ್ ಜೊತೆ ಸೂರಜ್ ಉತ್ತೂರೆ, ಟಿವಿ9 ಉತ್ತರ ಕನ್ನಡ.